ಅಕಸ್ಮಾತಾಗಿ CP ಯೋಗೇಶ್ವರ್ ಅವರು ಟಿಕೆಟ್ ಕೊಡದೆ ನಿರಾಸೆ ಆಗಿ ಸಿಟ್ಟಿನಿಂದ ಕಾಂಗ್ರೆಸ್ ಸೇರ್ಪಡೆಗೊಂಡ್ಬಿಟ್ರೆ ಏನು ಹೆಂಗಾಗುತ್ತೆ ಅಂತ ಇಲ್ಲಿ ಅದು ಹೇಳೋಕ್ಕಾಗಲ್ಲ ನಾವು ಜನ ಯಾಕಂದ್ರೆ ಇದು CP ಯೋಗೇಶ್ವರ್ ಅವರು ಮೊದಲೇ 4-5 ಸಲ ಶಾಸಕರಾಗಿದ್ರು ಇಲ್ಲಿ ಮಧ್ಯೆ ಏನಾದ್ರು ಇವ್ರು ಆ ಕಡೆ ಏನಾರು ಹೋದರೆ ಸ್ವಲ್ಪ ಹತ್ತಾಗೇನು ಕಾಂಗ್ರೆಸ್ ಸೇರ್ಕೊಂಡು ಹತ್ತಾಗೋಯ್ತದೆ ಹಂಗೆ ಡಿ ಕೆ ಕಡೆನೇ ಇದಾಗೋಯ್ತದೆ. CP ಯೋಗೇಶ್ವರ ಅವರ ಕಾಂಗ್ರೆಸ್ಗೆ ಬಂದುಬಿಟ್ರೆ ಆ ಕಡೆನೇ ಒಲವು ಜಾಸ್ತಿ ಆಗುತ್ತೆ. DK ಶಿವಕುಮಾರ್ ಅವರು ಇರಲ್ಲ ಆಗ. ಈಗ ಅಭ್ಯರ್ಥಿ ಯೋಗೇಶ್ವರ್ ಆಗಿರೋದ್ರಿಂದ ಈಗ ಅವ್ರಿಗೆ ಕಣಕ್ಕಿಳಿಸ್ತಾ ಇರೋದು ಕುಮಾರಸ್ವಾಮಿ ಅವರು, ಅವ್ರನ್ನೇ ಕಣಕ್ಕಿಳಿಸ್ತಾ ಇರೋದು. CP ಯೋಗೇಶ್ವರ್ ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡ್ತೀವಿ ನಾವು. ಗೆಲ್ಲೋದಾದ್ರೆ NDA ಅಭ್ಯರ್ಥಿಗಳೇ ಗೆಲ್ತಾರೆ ಹಾಗಾದ್ರೆ. ಪಕ್ಕ NDA ಅಭ್ಯರ್ಥಿಗಳೇ ಗೆಲ್ತಾರೆ. ಚುನಾವಣೆ ಬರ್ತಿದೆ ನಿಮ್ಮ ಕ್ಷೇತ್ರಕ್ಕೆ, ಯಾರ ಅಭ್ಯರ್ಥಿ ಆದರೆ ಒಳ್ಳೆಯದು? ನಮಗೆ ನಮ್ಮ ಶಿವಕುಮಾರ್ ಅಥವಾ DK ಸುರೇಶ್ ಸರ್ ಅವರು ಒಳ್ಳೆಯದು. ಅಂದರೆ ನೀವು ಕಾಂಗ್ರೆಸ್ ಸಪೋರ್ಟ್ರು? ಕಾಂಗ್ರೆಸ್ ಸಪೋರ್ಟ್ ನಾವು. ಯಾಕೆ DK ಶಿವಕುಮಾರ್ ಅವರು ಆಗಬೇಕು? ಅಲ್ಲ, DK ಶಿವಕುಮಾರ್ ಒಕ್ಕಲಿಗ ನಾಯಕರು. ಈಗೊಂದು ಅವಕಾಶ ಇದೆ ಅವರಿಗೆ, ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ. ಅದರಿಂದ ನಾವು DK ಶಿವಕುಮಾರ್ಗೆ ಒಲವು ತೋರ್ತಾ ಇದ್ದೀವಿ. ಅದೇ ಜನ ಕೇಳ್ತಿದ್ದಾರೆ, ಇಷ್ಟು ದಿನ ಇಲ್ಲದ ಪ್ರೀತಿ ಈಗ ಬಂದುಬಿಡ್ತಾ DK ಶಿವಕುಮಾರ್ ಅವರಿಗೆ ಚನ್ನಪಟ್ಟಣದ ಮೇಲೆ, ಈಗ ಓಡಾಡ್ತಾ ಇದ್ದಾರಲ್ಲ ಅಂತ ಹೇಳಿ. ಅಲ್ಲಲ್ಲ, ಮಾಡಿದ್ದಾರೆ ಕೆಲಸ. ಯೋಗೇಶ್ವರ್ ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಅದರಲ್ಲಿ ಮಾತೇನಿಲ್ಲ. ಆದರೂ ಕುಮಾರಣ್ಣನು ಮುಖ್ಯಮಂತ್ರಿ ಆಗೋವನ್ನ 2 ಸಾರಿ ಈ ರಾಜ್ಯದ ಇದರ ಜಿಲ್ಲೆ ಒಳಗೆ ನಮ್ಮ ನಾಯಕರು, ನಮ್ಮ ಕ್ಷೇತ್ರದ ಪಕ್ಕ ಇವರು, ಅವರು ಒಂದು ಸಾರಿ ಮುಖ್ಯಮಂತ್ರಿ ಆಗಲಿ ನಮ್ಮ ಅಭಿಪ್ರಾಯ. ಗೆಲುವು ಅಷ್ಟು ಈಸಿನಾ ಕಾಂಗ್ರೆಸ್ನದ್ದು? ಯಾಕೆ ಅಂತ ಹೇಳಿದರೆ JDS ಮತ್ತು BJP ಒಂದಾಗ್ಬಿಟ್ಟಿದ್ದಾರೆ, 2 ಓಟ್ ಒಂದು ಕಡೆ ಹೋಗುತ್ತೆ, ಹಾಗಾಗಿ ಈಸಿನಾ? ಅಲ್ಲ, ಈಜಿ ಅದು ಮತದಾರ ಇದು ಈಜಿ ಏನು ಅಂತ ನಾವೇನು ಹೇಳೋಕ್ಕಾಗಲ್ಲ. ಮತದಾರ ಪ್ರಭು ಏನು ಮಾಡ್ತಾರೆ ಅದನ್ನ ಅಂತ ತೀರ್ಮಾನ ಆಗುತ್ತದೆ. ನಿಮಗೆ ಮಾತ್ರ ಕಾಂಗ್ರೆಸ್ಸೇ ಗೆಲ್ಲಬೇಕು? ಕಾಂಗ್ರೆಸ್ಸೇ ಗೆಲ್ಲಬೇಕು ಅಂತ ನಮ್ಮ. ಈಗ ನಿಮ್ಮದು ಎಲೆಕ್ಷನ್ ಬರ್ತಿದೆ, ನಿಮ್ಮ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ನು. ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು? NDAಯಿಂದ ಒಮ್ಮತದ ಅಭ್ಯರ್ಥಿ ಆದರೆ ಒಳ್ಳೆಯದು. ಯಾರ ಹೆಸರು ಮುನ್ನೆಲೆಗಿದೆ? ಈಗ ಯೋಗೇಶ್ವರ್ ಹೆಸರು ಮುನ್ನೆಲೆಯಲ್ಲಿದೆ, ಅದರಿಂದ ಅವ್ರಿಗೆ ಕೊಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. NDA JDS ಮತ್ತು BJP ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದ್ರೆ ಗೆಲುವು ನಿಶ್ಚಿತ ಅಂತ. ಈಗ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಿದೆ, ಜೊತೆಗೆ ಅನಸೂಯ ಅವ್ರ ಹೆಸರು ಕೇಳಿ ಬರ್ತಿದೆ. ನಮ್ಮ ನಾಯಕರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜಕಾರಣಕ್ಕೆ, ಅವರು ಪಕ್ಷ ಸಂಘಟನೆಗೆ ಬಿಟ್ಟು ರಾಜಕಾರಣಕ್ಕೆ ತರಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಅವ್ರು ಬರೋ ಸಾಧ್ಯತೆ 100ಕ್ಕೆ 100 ಇಲ್ಲ. ಅದು ಈ ಅನಸೂಯ ಅವ್ರ ಸುದ್ದಿ ಅಂತೂ ಇಲ್ಲವೇ ಇಲ್ಲ, ಅಲ್ಲಿ ನಮ್ಮ ಪಾರ್ಟಿಯಲ್ಲಿ ಇಲ್ಲವೇ ಇಲ್ಲ. ಮೊನ್ನೆ ಒಂದು ಮೀಟಿಂಗ್ ಆಗುತ್ತೆ ಕುಮಾರಸ್ವಾಮಿ ಅವರು ಮತ್ತು ಇಲ್ಲಿನ ಪ್ರಮುಖ ಮುಖಂಡರ ಜೊತೆಗೆ, JDS ಮುಖಂಡರ ಜೊತೆಗೆ. JDS ಮುಖಂಡರು ಸಲಹೆ ಕೊಡ್ತಾರಂತೆ ಕುಮಾರಸ್ವಾಮಿಗೆ. ನಾವು ಭಾಗಿಯಾಗಿದ್ದು. ಓಕೆ, ಕುಮಾರಸ್ವಾಮಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೀರಿ ನೀವೆಲ್ಲ. ಯೋಗೇಶ್ವರ್ ಅವರಿಗೆ ಏನಾದರೂ ಕೊಟ್ಟರೆ ನುಂಗು ನೀರು ಕುಡಿದು ಬಿಡ್ತಾರೆ ಅನ್ನೋ ಮಾತೆಲ್ಲ ಕೇಳಿ ಬರ್ತಿದೆ, ಹೌದಾ? ಈ ರೀತಿಯಾಗಿ ಸಲಹೆ ಕೊಟ್ರ ನೀವು? ಇಲ್ಲ ಇಲ್ಲ ಇಲ್ಲ, ಸುಳ್ಳದು. ನೀವು ಯಾರಿಗೇ ಕೊಡಿ, ನಮ್ಮ NDA ಅಭ್ಯರ್ಥಿಯಾಗಿ ನಮ್ಮ ಚಿಹ್ನೆ ಮೇಲೆ ನೀವು ಅಭ್ಯರ್ಥಿನ ಹಾಕಬೇಕು ಅಂತ ಹೇಳಿದ್ವಿ ಹೊರತು ಪರ್ಟಿಕ್ಯುಲರಾಗಿ ಇಂಥ ವ್ಯಕ್ತಿ ಕೊಡಿ, ಇಂಥ ವ್ಯಕ್ತಿ ಕೊಟ್ಟರೆ ಈ ಪಾರ್ಟಿ ಹಾಳಾಗೋಗ್ತದೆ, ನಮ್ಮ ಪಾರ್ಟಿನ ಹಾಳು ಮಾಡಿಬಿಡ್ತಾರೆ ಅಂತ ಯಾರೂ ಅಲ್ಲಿ ಸಭೆಯಲ್ಲಿ ಚರ್ಚೆನೇ ಆಗಲಿಲ್ಲ. ಯಾಕೆಂದರೆ ನಾನು ಒಬ್ಬ ಸಭೆಯಲ್ಲಿ ಇದ್ದವನು. ಯಾವುದೇ ಅವೆಲ್ಲ ಸುಳ್ಳು ಮಾತು, ಅವೆಲ್ಲ ಹೇಳಿದ್ದೇನು ಕಾರ್ಯಕರ್ತರು ಹೇಳಿದ್ದು, ನೀವು ಯಾರಿಗಾರ ಕೊಡಿ, NDAಯಿಂದ ಒಮ್ಮತದ ಅಭ್ಯರ್ಥಿ ಕೊಡಿ, ಯೋಗೇಶ್ವರ್ ಅವ್ರನ್ನೂ ಗಣನೆಗೆ ತೊಗೊಂಡು ನೀವು ಅಭ್ಯರ್ಥಿನ ನಿಲ್ಲಿಸಬೇಕು ಅಂತಲೇ ನಾವು ಸಭೆಯಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಒಕ್ಕೂರಲ್ಲಿಂದ ಮನವಿ ಮಾಡಿದ್ದೀವಿ ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.